ವಿಜಯ್ ಮುಖ್ಯಮಂತ್ರಿಯನ್ನ ಇವರು ಕರೆದಿದ್ದಾರೆ. ಇವರು ಕರಿ ಅಂತ ಹೇಳಿದವರು ಯಾರು? ಒಂದು ಸಾಮಾನ್ಯವಾಗಿ ನಡವಳಿಕೆ ಇರುವುದು, ವಿತರಣಾ ಸಮಿತಿಯಿಂದ ಫೇಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ ಹಂಚ್ಕೊಳ್ಳೋದಾದ್ರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದ್ರೆ, ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರಬೇಕು. ಇಲ್ಲದೆ ಇವರು ಸೇರಕ್ಕೆ ಆಗಲ್ಲ. ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮಿತಿಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ಬರು ಹೀರೋಗಳಾಗೋಣ ಅಂತ ಹೇಳಿ ಒಪ್ಪಿಗೆ ತೀರ್ಮಾನ ಮಾಡಿಬಿಟ್ಟು ಅವರು ನಮಗೆ ನೀರು, ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಅವು ಹೇಳಿದ್ರೆ ಅಂತ ನಾವು ಹೇಳೋದು, ಹೇಳ್ತಾರೆ ಅಂತ ಯಾರು ಗೊತ್ತು ಇಲ್ಲ. ಈ ದೃಷ್ಟಿಯಲ್ಲಿ ಇದುವರೆಗೂ ಅಜೆಂಡಾ ಇರಲಿಲ್ಲ. ಏನು ತಮಿಳುನಾಡು ಮುಖ್ಯಮಂತ್ರಿ ನೀವು ಏನಂತ ಮಾತಾಡ್ತಾ ಇದ್ದೀರಿ? ಅಜೆಂಡಾ ಏನು ಇರಲಿಲ್ಲ. ವಿರೋಧ ಪಕ್ಷಗಳ ಸಭೆಯನ್ನು ಕರೆದಿದ್ದೀರಿ.